ನಾಡಿನ ಸರ್ವ ಜನರಿಗೂ ಕೂಡ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಒಂದು ತಿಂಗಳ ಪವಿತ್ರವಾದ ರಂಜಾನ್ ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಶಾಂತಿ, ಪ್ರೀತಿ, ಮಾನವೀಯತೆಯ ಶೋಧಿತ ವ್ಯಕ್ತಿತ್ವವನ್ನು ಇವತ್ತು ರೂಪಿಸಿಕೊಳ್ಳುವ ಜೊತೆಯಲ್ಲಿ ಇವತ್ತು ಈದ್ ಹಬ್ಬವನ್ನು ಆಚರಿಸ್ತಿದ್ದೇವೆ. ಬಹುಶಃ ಈದ್ ಹಬ್ಬದಲ್ಲಿ ಸರ್ವರ ಪ್ರಾರ್ಥನೆ ಯಾವುದಂತ ಹೇಳಿದರೆ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ಬಹುಶಃ ವಿಶೇಷ ಪ್ರಾರ್ಥನೆ ಇವತ್ತು ಹೇಳಲಾಯಿತು. ಎಲ್ಲ ಧರ್ಮದ ಹಬ್ಬದ ಸಂದೇಶ ಕೂಡ ಶಾಂತಿ, ಪ್ರೀತಿ, ಏಕತೆ, ಸೋದರತೆ, ಸಮಾನತೆ, ಪರಸ್ಪರ ವಿಶ್ವಾಸವನ್ನು ಹಂಚಿಕೊಂಡು ಒಂದು ಏಕತೆಯ ರಾಷ್ಟ್ರ ನಿರ್ಮಾಣ ಮಾಡಿ ಒಂದು ವಿಶ್ವಶಾಂತಿಗಾಗಿ ಒಳಿತನೆ ಮಾಡುವುದೇ ಇವತ್ತು ನಮ್ಮ ಹಬ್ಬದ ಸಂದೇಶವಾಗಿದೆ. ಈದ್ ಉಲ್ ಫಿತರ್ ಹಬ್ಬವು ಕೂಡ ಕಳೆದ ಒಂದು ತಿಂಗಳಿನ ಈ ಒಂದು ಶ್ರದ್ಧಾಪೂರ್ವಕವಾದ ಉಪವಾಸದ ನಂತರ ಇವತ್ತು ಅತ್ಯಂತ ಸಂತೋಷದಿಂದ, ಅತ್ಯಂತ ಸಂಭ್ರಮದಿಂದ ಸರ್ವರು ಕೂಡ ಸಂತೋಷದಿರಬೇಕೆಂಬ ಆ ದಿವಸದ ಒಂದು ಹಂಚಿಕೊಂಡು ಇವತ್ತು ಮುಸ್ಲಿಂ ಧರ್ಮದವರ ಹಬ್ಬ ಆಚರಿಸುವ ಜೊತೆಯಲ್ಲಿ ಇದನ್ನು ಹಿಂದೂ ಸಹೋದರರು, ಕ್ರಿಸ್ತನ ಹಂಚಿಕೊಂಡು ಪರಸ್ಪರ ಇಡೀ ಹಬ್ಬದ ಎಲ್ಲ ಜಾತಿಯನ್ನು ಸೇರಿಸಿಕೊಂಡು ಇಡೀ ನಮ್ಮ ಊರ ಹಬ್ಬವಾಗಿ ಪರಿವರ್ತನೆ ಮಾಡುವಂಥ ಸಂಸ್ಕೃತಿ ಹಿಂದೆಲ್ಲಿ ಕೂಡ ಬಂದಿದೆ. ಅದು ಬಹುಶಃ ಉಲ್ಲಾಲ್ ಸೈಯದ್ ಮದನಿ ದರ್ಗಾದಲ್ಲಿ ಇವತ್ತು ಕಾಣಲಿಕ್ಕೆ ಅದು ಸಿಗ್ತದೆ. ಅದಕ್ಕಾಗಿ ನಾನು ಸರ್ವರಿಗೂ ಕೂಡ ನನ್ನ ವಿಶೇಷ ಶುಭಾಶಯವನ್ನು ಇವತ್ತು ಸಲ್ಲಿಸಿಕೊಂಡು ಇದೇ ವರ್ಷ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಈ ಸೈಯದ್ ಮದನಿ ದರ್ಗಾದ ಇವತ್ತು ಉರುಸ್ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಅತ್ಯಂತ ಭಕ್ತಿಪೂರ್ವಕವಾಗಿ ಪಾವಿತ್ರ್ಯತೆಯಿಂದ ವಿಜೃಂಭಣೆ ಇವತ್ತು ನಡೀಲಿಕ್ಕಿದೆ. ಲಕ್ಷಾಂತರ ಜನ ಇವತ್ತು ನಮ್ಮ ಊರಿಗೆ ಉಲ್ಲಾಲಕ್ಕೆ ಇವತ್ತು ಬರಲಿಕ್ಕಿದ್ದಾರೆ. ಈ ಒಂದು ಬಂದ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅತ್ಯಂತ ನೆಮ್ಮದಿಯಿಂದ ಬಂದು ಇಲ್ಲಿ ಅವರ ಭಾಗವಹಿಸಿ ಮತ್ತು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡೋ ಜವಾಬ್ದಾರಿ ಇಡೀ ಉಲ್ಲಾಲ ಜನತೆ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕೆ ಸರ್ವ ಉಲ್ಲಾಲದ ಪ್ರತಿಯೊಂದು ಮನೆಯವರು ಕೂಡ ಈ ಒಂದು ಕಾರ್ಯಕ್ರಮ ಸೇರಿಸಿಕೊಂಡು ಸರ್ವ ಬರುವಂಥ ಎಲ್ಲ ಭಕ್ತಾದಿ ಅದಕ್ಕೆ ನಾವು ಅತಿಥಿಗಳಿಗೆ ಸ್ವೀಕರಿಸಿ ಅವರನ್ನು ಸಂತೋಷ ಬೀಳ್ಕೊಂಡು ಜವಾಬ್ದಾರಿ ಇಡೀ ಉಲ್ಲಾಲದವರು ಖಂಡಿತ ವಹಿಸ್ತಾರೆ. ಇದು ನಮ್ಮ ಇಡೀ ಉಲ್ಲಾಲದ ಹೆಸರನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಕೀರ್ತಿಗೆ ತಗೊಂಡು ಹೋಗುವಂಥ ದಿನ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಿಕೆ ಸರ್ವರ ಸಾಕಾಗಿ ಅರ್ಚಿಸ್ತೇನೆ. ಮತ್ತೊಮ್ಮೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ನಿನ್ನೆ ನಡೆದಂಥ ಯುಗಾದಿ ಹಬ್ಬದ ಶುಭಾಶಯ ಮತ್ತು 8ನೇ ತಾರೀಕಿಗೆ ಬರುವಂಥ ಈಸ್ಟರ್ ಹಬ್ಬದ ಶುಭಾಶಯಗಳು ನಾನು ಸರ್ವರಿಗೆ ಸಲ್ಲಿಸಿರ್ತೇನೆ. ಅಸ್ಸಲಾಮ್ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನೆಲ್ಲ ಸಹೋದರಿಗೆ ನಮಸ್ಕಾರಗಳು. ರಹಮತುಲ್ಲಾ. ಸಹೋದರರಿಗೆಲ್ಲರಿಗೂ ನಮಸ್ಕಾರಗಳು. ಪವಿತ್ರವಾದ ಇಸ್ಲಾಂ ಧರ್ಮದ ಕಡ್ಡಾಯ ಕರ್ಮಗಳಲ್ಲಿ ಒಂದಾದ ಒಂದು ತಿಂಗಳ ವೃತಾಚರಣೆ ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು ಒಂದು ತಿಂಗಳ ಉಪವಾಸವನ್ನು ಆಚರಿಸಿಕೊಂಡು ಇಂದು ಈದ್ ಉಲ್ ಫಿತರ್ ಎಂಬ ಹಬ್ಬವನ್ನು ತುಂಬ ಸಂತೋಷದಿಂದ, ಸಡಗರದಿಂದ ಆಚರಿಸಿದ್ದಾರೆ. ಸರ್ವ ಮುಸಲ್ಮಾನರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಹಬ್ಬವು ಎಲ್ಲ ಜಾತಿ ಧರ್ಮದಲ್ಲಿ ಕೂಡಿದೆ. ಎಲ್ಲ ಜಾತಿ ಧರ್ಮದ ಹಬ್ಬದ ಸಂದೇಶ ಒಂದೇ ಆಗಿರುತ್ತದೆ. ಸಹೋದರತೆ, ಸೌಹಾರ್ದತೆ, ಸಮಬಾಳ್ವೆ ಇದಾಗಿರುತ್ತೆ ಮುಖ್ಯ ಉದ್ದೇಶ. ಹಬ್ಬದ ಉದ್ದೇಶವೂ ಇದೇ ಆಗಿರುತ್ತದೆ. ದೇಶದ ಕೆಲವೊಂದು ಕಡೆಗಳಲ್ಲಿ ಹಬ್ಬದ ಆಚರಣೆಯ ಪ್ರಯುಕ್ತ ಚಿಕ್ಕ ಚಿಕ್ಕ ಅಹಿತಕರ ಘಟನೆಗಳು ನಡೆಯುತ್ತಿರುವುದು ನಮಗೆ ಈಗ ಕಂಡುಬಂದಿದೆ. ಇದು ನಮ್ಮ ದುರದೃಷ್ಟಕರ. ಎಂದು ನಮ್ಮ ಹಬ್ಬದ ಆಚರಣೆಯಲ್ಲಿ ಇಂತಹ ಘಟನೆಗಳು ನಡೆಯಬಾರದು. ಹಬ್ಬದ ಆಚರಣೆಯು ಎಲ್ಲ ಧರ್ಮದವರಿಗೂ ಕೂಡ ಒಂದು ಶುಭ ಸಂದೇಶವಾಗಿರುತ್ತದೆ. ಇನ್ನು ಮುಂದೆ ಅದು ಮುಸಲ್ಮಾನ ಹಬ್ಬವಾಗಿರಲಿ, ಹಿಂದೂಗಳ ಹಬ್ಬವಾಗಿರಲಿ, ಕ್ರಿಶ್ಚಿಯನ್ ಸಮುದಾಯ ಹಬ್ಬವಾಗಿರಲಿ, ಎಲ್ಲರ ಹಬ್ಬವು ಶುಭ ಸಂತೋಷದಿಂದ, ಸಹೋದರತೆಯಿಂದ ನಡೆಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ, ದೇಶದ ಎಲ್ಲ ಜನರಿಗೂ, ಸ್ಪೆಷಲಾಗಿ ಉಲ್ಲಾಲ ಜನತೆಯ ಜಮಾತಿನ ಎಲ್ಲ ಸದಸ್ಯರಿಗೂ ಇನ್ನೊಮ್ಮೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯ ಹೇಳುತ್ತಾ, ದಕ್ಷಿಣ ಭಾರತದ ಅಜ್ಮೀರ್ ಎಂದು ಹೆಸರುವಾಸಿರುವಾಗ ಕುತುಬುಜ್ಜಮಾನ್ ಸೈ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ 22ನೇ ಪಂಚವಾರ್ಷಿಕ ಉರುಸು ಇದೇ ಏಪ್ರಿಲ್ 24ರಿಂದ ನಡೆದು ಮೇ 18ರವರೆಗೆ ಕೊನೆಗೊಳ್ಳಲಿದೆ. ಈ ಸಮಾರಂಭಕ್ಕೆ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ. ಅದೇ ರೀತಿ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಅದೇ ರೀತಿ ಕೇಂದ್ರದ ಸಚಿವರು, ಎಂಪಿಗಳು,
ಅದೇ ರೀತಿ ವಿದೇಶದಿಂದ ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ. ಸರ್ವಶಕ್ತ ಅಲ್ಲಾಹನು ಇದೇ ಬರುವ ಉರುಸ್ ಕಾರ್ಯಕ್ರಮವನ್ನು ಚಂದವಾಗಿ ಮುಗಿಸಲಿ. ಅದೇ ರೀತಿ ಉಲ್ಲಾಲತ ಜಮಾತಿನಿಗೆ ಜನರಿಗೆ ಹೇಳುವುದು ಒಂದೇ ಒಂದು ಮಾತು, ಏಕೆಂದರೆ ಈ ಉರುಸಿ ಕಾರ್ಯಕ್ರಮ ಬರುವ ಸಾಧಾರಣ 25 ಲಕ್ಷಗಳು ಜನರು ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಊರಿಗೆ ಬರಲಿದ್ದಾರೆ. ನಮ್ಮ ಊರಿಗೆ ಬರುವ ಭಕ್ತಾದಿಗಳು ನಮ್ಮ ಊರಿನ ಅತಿಥಿಗಳಾಗಿರ್ತಾರೆ. ನಾವು ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಯಾವ ರೀತಿಯಲ್ಲಿ ನಾವು ಒಂದು ಸತ್ಕಾರ ಮಾಡ್ತಿದ್ದೇವೆ, ಅದೇ ರೀತಿ ಉಲ್ಲಾಳದ ಎಲ್ಲ ಜನತೆಯು ಸಹೋದರತೆಯಿಂದ, ಶಿಸ್ತಿನಿಂದ, ಶಾಂತಿಯಿಂದ ನಮ್ಮ ಉರುಸಿ ಬರುವ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಮನೆ ಅತಿಥಿಯಿಂದ ತಿಳಿದು ಒಳ್ಳೆಯ ಸತ್ಕಾರ ಮಾಡಬೇಕಾಗಿ ತಮ್ಮರೆಲ್ಲರೂ ವಿನಂತಿ ಮಾಡಿಕೊಳ್ಳುತ್ತಾ ಇನ್ನೊಮ್ಮೆ ಈದ್ ಹಬ್ಬದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.